ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಾಗರ ತಾಲೂಕು ಆಂಜನೇಯ ಹೋಬಳಿ. ಮಾನ್ಯರೇ, ವಿಷಯ ಕಸ್ತೂರಿ ರಂಗನ ವರದಿ ವಿಷಯ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಗರ ತಾಲೂಕಿನಲ್ಲಿ 47 ಗ್ರಾಮಗಳನ್ನು ಒಳಗೊಂಡಂತೆ ನಮಗೆ ತಿಳಿದ ಹಾಗೆ ಕೋಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಒಂದಷ್ಟು ಗ್ರಾಮಗಳು ಕಸ್ತೂರಿ ರಂಗನ ವರದಿಯನ್ನು ತಿರಸ್ಕರಿಸಿ ನಾವು ಉಗ್ರವಾದ ಹೋರಾಟವನ್ನು ಮಾಡುವುದರ ಜೊತೆಗೆ ಕೇಂದ್ರ ಸರ್ಕಾರ ಕಸ್ತೂರಿ ರಂಗನ ವರದಿಯನ್ನು ನಮ್ಮ ಗ್ರಾಮವನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನರು ಬೇಡವೇ ಬೇಡ ಎಂಬುದರ ಏಕಮುಖವಾಗಿ ಸರ್ಕಾರಕ್ಕೆ ಪಂಚಾಯತ್ ಸಮ್ಮುಖದಲ್ಲಿ ಮನವಿಯನ್ನು ಸಲ್ಲಿಸುತ್ತೇವೆ. ಈ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಜನರು ಲಿಂಗನಮಕ್ಕಿ ಶರಾವತಿ ಸಂತ್ರಸ್ತರು ಆಗಿದ್ದು ಇದುವರೆಗೆ ಯಾವುದೇ ಭೂಮಿ ಹಕ್ಕನ್ನು ಹೊಂದಿರುವುದಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಈ ವರದಿಯನ್ನು ಹಿಂದಿರುಗಿಸಿಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಏಕೆಂದರೆ ಸಾಗರ ತಾಲೂಕಿನಲ್ಲಿ ಅತಿ ಹೆಚ್ಚು ಸೂಕ್ಷ್ಮ ಪ್ರದೇಶ ಅರಣ್ಯ ಮಾಡಿದ್ದು ಡಿಮೋಡ್ ಫಾರೆಸ್ಟ್ ಎಂದು ಪರಿಗಣಿಸಿದ್ದು, ಶರಾವತಿ ಅಭಯಾರಣ್ಯ ಇದ್ದು ಮತ್ತು ಸಿಂಗಳಿಕಾ ಅಭಯಾರಣ್ಯ ಇದ್ದು ಎಂದು ಪರಿಗಣಿಸಿರುತ್ತಾರೆ. ಆದ ಕಾರಣ ಜನಸಾಮಾನ್ಯರು ಬದುಕನ್ನು ಕಟ್ಟಲು ಭಾರಿ ದುರದೃಷ್ಟಿಯಾಗಿದೆ. ಆದ್ದರಿಂದ ನಮಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ವಿನಂತಿಸುತ್ತೇವೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಮಗೆ ಆಶ್ಚರ್ಯ, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ನಾವೆಲ್ಲ ಇದ್ರೂ ಕೂಡ ನಾವು ಮತ್ತೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ದೇವೆ ಅಂತ ನಮ್ಗೆ ಅನಿಸ್ತಾ ಇದೆ. ನಮ್ಮ ಭೂಮಿ ನಾವು ಹೋರಾಡೋಂಥ ಪರಿಸ್ಥಿತಿ ಬಂದಿದೆ. ಈ ಒಡೆದಾಳ ನೀತಿ ಬ್ರಿಟಿಷರು ನಮ್ಗೆ ಕೊಟ್ಟೋದು ಬಳುವಳಿ ಅದು ಒಡೆದಾಳ ನೀತಿ. ಹೆಂಗೆ ಅಂತೇಳಿ ರಾಜಕೀಯ ಮಾಡೋದು. BJP ಬೇಕಾದ್ರೆ ಕಾಂಗ್ರೆಸ್ ಅಲ್ಲಿ ಬರಲ್ಲ, ಕಾಂಗ್ರೆಸ್ ಬೇಕಾದ್ರೆ BJP ಬರಲ್ಲ, ಅವನ ಕಂಡ್ರೆ ಇವನಿಗಾಗಲ್ಲ, ಇವನ್ ಕಂಡ್ರೆ ಅವನಿಗಾಗಲ್ಲ. ಇದು ನಮಗೆ ಬ್ರಿಟಿಷರು ಕೊಟ್ಟಂತ ಒಂದು ಬಳುವಳಿ. ಅದನ್ನೇ ಪಾಲನೆ ಮಾಡ್ಕೊಂತ ನಾವು ಹೋಗ್ತಾ ಇರುವಂತ ಅನಿವಾರ್ಯ ಸಂದಿಗ್ಧ ಪರಿಸ್ಥಿತಿ ನಾವು ಮತ್ತೆ ಸ್ವಾತಂತ್ರ್ಯ ಹೋರಾಟದ ಪರಿಸ್ಥಿತಿ ಬಂದಿದೆ. ಈ ಕಸ್ತೂರಿ ರಂಗನ ವರದಿ ನಾವು ಬೇಡವೇ ಬೇಡ ಅನ್ನೋದನ್ನ 2000 ಇಸ್ವಿಯಲ್ಲಿ ದೊಡ್ಡ ಪಾದಯಾತ್ರೆ ಮೂಲಕ ನಾವು ಮಾಡಿದ್ವಿ, ಒಂದ್ಸಲ ತಿರಸ್ಕಾರ ಮಾಡಿದ್ವಿ. ಅದು ಹಾಗೆ ನನಗುದಿತ್ತು, ಮತ್ತೆ ಈಗ ಶುರುವಾಯಿತು. ಅದಕ್ಕಾಗಿ ಮತ್ತೆ ಚಲಾವಣೆ ಬಂದಿದೆ. ಈಗ ಈ ಕಸ್ತೂರಿ ರಂಗನ ವರದಿ ಬಹುಶಃ ನಮಗೆ ಮಾತ್ರ ಅಲ್ಲ, ಚಿಕ್ಕಮಗಳೂರಿನ ಕಪ್ಪತ್ಗುಡ್ಡ ಅಂತಿದೆ, ಅಲ್ಲಿಂದ ಬೆಳಗಾವಿ ತನಕ ಸುಮಾರು 4532 ಕಿಲೋಮೀಟರ್ ಚದರ ಕಿಲೋಮೀಟರ್ ತನಕ ಈ ಕಸ್ತೂರಿ ರಂಗನ ವರದಿ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ವ್ಯಾಪ್ತಿ ಒಂದು ವೇಳೆ ಜಾರಿ ಆದರೆ, ಎಷ್ಟೋ ಜನ ಕೇಳ್ಬೋದು, ಈ ಒಂದು ವೇಳೆ ಈ ವ್ಯಾಪ್ತಿ ಜಾರಿ ಆದರೆ ಏನಾಗುತ್ತೆ ಅನ್ನೋದು. ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಪ್ರಪ್ರಥಮವಾಗಿ ನಿಮ್ಮ ಮನೆಯ ತೋಟಕ್ಕೆ, ಗಿಡಗಳಿಗೆ, ನಿಮ್ಮ ಏನು ಬೆಳೆಗಳಿಗೆ ಔಷಧಿಯನ್ನು ಹೊಡೆಯಂಗಿಲ್ಲ, ನೀವು ಕಾಡಿಗೆ ಹೋಗಂಗಿಲ್ಲ. ಅದು ಹೆಂಗಿರುತ್ತೆ, ನೀವು ಅಭಿವೃದ್ಧಿ ಕಾರ್ಯಕ್ರಮ ಮಾಡಂಗಿಲ್ಲ, 2 ಅಂತಸ್ತಿನ ಬಿಲ್ಡಿಂಗ್ ನಲ್ಲಿ ನೀವು ಬಿಲ್ಡಿಂಗ್ ಅನ್ನು ಕಟ್ಟಂಗಿಲ್ಲ, ಸಾಲ ಸೋಲ ಮಾಡಂಗಿಲ್ಲ, ನಿಮ್ಮ RTC ಮೇಲೆ ಕೆಳಗಡೆ ಛಲ ಬರೀತಾರೆ. ಇದು ಕಸ್ತೂರಿ ರಂಗನ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಈ RTC ಮೇಲೆ ಯಾವುದೇ ಸಾಲ ಸೋಲಗಳನ್ನ ಕೊಡಬಾರ್ದು ಅನ್ನೋದನ್ನ ಕೆಳಗಡೆ ಸಣ್ಣಕ್ಕೆ ಬರೀತಾರೆ. ಅಷ್ಟೊತ್ತಿಗೆ ನಮ್ಗೆ ವಯಸ್ಸಾಗಿರುತ್ತೆ, ಕಣ್ಣು ಕಾಣಲ್ಲ ಅದು. ಆದ್ರೂ ಅಲ್ಲಿ ಹೋದಾಗ ಮಾತ್ರ ಗೊತ್ತಾಗುತ್ತೆ ಈ ತರ ಪರಿಸ್ಥಿತಿ ಇದೆ ಅಂತ. ಮಕ್ಕಳಿಗೆ ಗೊತ್ತಾಗುತ್ತೆ. ಮಕ್ಕಳಿಗೆ ಅದೇ ಈಗ ಏನಾಗಬೇಕು ಅಂದ್ರೆ ಯೂತ್ಸು ನೀವು ಬಹಳ ಯೋಚನೆ ಮಾಡ್ಬೇಕು. ಆಮೇಲೆ ಮತ್ತೊಂದು ದೊಡ್ಡ ದುರಂತ ಅಂತ ಹೇಳಿದ್ರೆ, ಈ ಪಂಚಾಯತಿ ಆಸ್ ಯೂಶುವಲ್ ಸುಪ್ರೀಂ ಲೀಡರ್ ಆಫ್ ದಿ ವಿಲೇಜ್ ಇನ್ ಪಂಚಾಯತ್ ಅಂತಿದೆ ಆದೇಶ. ನಮಗೆ ಸುಪ್ರೀಂ ಯಾವುದು ಅಂದ್ರೆ ಪಂಚಾಯತ್. ಆದ್ರೆ ಪಂಚಾಯತಿ ಸತ್ತು ಸರ್ವನಾಶ ಆಗಿದೆ. ಇಲ್ಲ, ಈ ನಮ್ಮ ಪಂಚಾಯತಿ ಒಂದಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದ ಪಂಚಾಯತಿಗಳು ಸತ್ತು ಸರ್ವನಾಶ ಆಗಿದೆ. ಯಾಕೆ ನಾನು ಹೇಳ್ತೀನಿ ಪಂಚಾಯತಿ ವಿರುದ್ಧವಾಗಿ ಅಂತ ಹೇಳಿದ್ರೆ, ಯಾವುದೇ ಒಂದು ಆಕ್ಷೇಪಣೆಗಳು ಸರ್ಕಾರಕ್ಕೆ ಸಲ್ಲಿಸಬೇಕಾದ್ರೆ, ಒಂದು ಕಾರ್ಯಕ್ರಮ ಮಾಡುವಾಗ, ಒಂದು ಸಿಂಗಳಿಕಾ ಅಭಯಾರಣ್ಯ ಮಾಡುವಾಗ, ಒಂದು ಕಸ್ತೂರಿ ರಂಗನ ವರದಿ ಜಾರಿಗೆ ಮಾಡುವಾಗ ಪಂಚಾಯಿತಿಯನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸರ್ಕಾರ. ಆಗ ಗ್ರಾಮ ಸಭೆ ಮಾಡಬೇಕು, ಊರಿನ ಮುಖಂಡರ ಕುತ್ಕೊಂಡು ಸಭೆ ಮಾಡಬೇಕು, ಪಂಚಾಯತ್ ಸಮ್ಮುಖದಲ್ಲಿ ಬೈಠಕ್ ಆಗಬೇಕು, ನೋಟಿಫೈ ಆಗಬೇಕು. ಅಲ್ಲಿ ಏನು ಕೋರಂ ಅಲ್ಲಿ ಸ್ಯಾಂಕ್ಷನ್ ಆದ್ರೆ ಮಾತ್ರ ಅದು ಸ್ಯಾಂಕ್ಷನ್ ಮಾಡಬೇಕು, ಸರ್ಕಾರಕ್ಕೆ ಅಧಿಸೂಚನೆ ಮಾಡಬೇಕು ಅಂತ ಡಿಮ್ಯಾಂಡ್ ಇದೆ. ಆದ್ರೆ ಸರ್ಕಾರಗಳು, ನಮ್ಮ ಪಂಚಾಯಿತಿಗಳು ಆ ಕೆಲಸವನ್ನು ಏನೂ ಮಾಡೋದಿಲ್ಲ. ಎಲ್ಲ ಸತ್ತು ಕೆರೆ ಹೊಡೆದು, ಈಗ ಡಿಸಾಲ್ವ್ ಆಗಿದೆ ಬಿಡಿ ಪಂಚಾಯತಿ, ಎಲ್ಲ ಕಡೆ ಕರ್ನಾಟಕದಲ್ಲಿ ಪಂಚಾಯತಿ ಡಿಸಾಲ್ವ್ ಆಗಿದೆ. ಓಕೆ, ಆದರೆ ಇಷ್ಟು ದಿನ ಏನ್ ಮಾಡಿದ್ರಿ ನೀವು ಅಂತ ನಾನು ಕೇಳೋದು. ಇಷ್ಟು ದಿನ ಏನ್ ಮಾಡಿದಿರಿ ನೀವು? ಇವತ್ತು ಡೀಮ್ಡ್ ಫಾರೆಸ್ಟ್ ಅಂತ ಮಾಡ್ತೀರಿ, ಕಸ್ತೂರಿ ರಂಗನ ವರದಿ ತರ್ತೀರಿ, ಆಯ್ತಾ? ಆಮೇಲೆ ಪರಿಭಾವಿತ ಅರಣ್ಯ ಮಾಡ್ತೀರಿ, ಆಮೇಲೆ ಸಿಂಗಳಿಕಾ ಅಭಯಾರಣ್ಯ ಅಂತ ಮಾಡ್ತೀರಿ. ಈ ಕಡೆ ಒಂದ್ ಕಡೆ MPM ಇದೆ, 100 ಸಮಸ್ಯೆಗಳು ನಾವು ಬದುಕ್ತಾ ಇದ್ದೀವಿ. ಆದ್ರೆ ಪಂಚಾಯತಿ ಏನ್ ಮಾಡ್ತಾ ಇದೆ? ನೀವ್ ಹೆಂಗೆ ಕೊಟ್ರಿ? ನೀವಲ್ಲಿ ಹೆಂಗೆ ಕೋರಂ ಅಲ್ಲಿ ಮಾಡಿದ್ರಿ? ನೀವು ಒಂದು ಮರಳು ತಗೊಂಡು ಹೋಗುವಾಗ ಪಂಚಾಯತಿ ಪರ್ಮಿಷನ್ ಹೋಗಂಗಿಲ್ಲ, ಅದಕ್ಕೆ ಇಷ್ಟು ಪೆನಾಲ್ಟಿಯನ್ನ ಪಂಚಾಯತಿ ಕಟ್ಬೇಕು ಅಂತಿದೆ. ಆದ್ರೆ ಯಾವ್ದು ಗಾಳಿ ತೂರಿ ಪಂಚಾಯತಿ ಅದ್ರ ಬಗ್ಗೆ ತಲೆನೇ ಕಟ್ಸ್ಕೊಳ್ಳ. ಇದು ದೊಡ್ಡ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಕಸ್ತೂರಿ ರಂಗನ ವರದಿ ಬೇಡ ಅಂತ ನಾವು ಸಾಯ್ತಾ ಇದೀವಿ. ಸರ್ಕಾರನೇ ಹೇಳಿದೆ, ಕೇಂದ್ರ ಸರ್ಕಾರ 40ರಿಂದ 60 ದಿನಗಳಲ್ಲಿ ನೀವು ಆಕ್ಷೇಪಣೆ ಸಲ್ಲಿಸಿ ಅಂತೇಳಿ. ಅದು ಇವತ್ತು ಒಂದು ಪಂಚಾಯತಿ ಕೂಡ ಜನಗಳಿಗೆ ಮನವರಿಕೆ ಮಾಡ್ತಾ ಇಲ್ಲ.
ಯಾರು ಮಾಡ್ತಾರಲ್ಲ, ಎಲ್ಲಿದ್ದಾರೆ ವಿಡಿಯೋ? ನಿಮ್ದಂತಲ್ಲಿ ಇಲ್ವಾ ಅದು? ಯಾರಿಗೆ ಕೊಟ್ಟು ನೋಟಿಸು? ಬರೀ ನೀವು ಮನೆಗಾರರ ಮಾತ್ರ ವಸೂಲಿ ಮಾಡಲ್ಲ, ಕಂದಾಯ ಮಾತ್ರ ವಸೂಲಿ ಮಾಡಲ್ಲ. ಓಟ್ ಕೊಡ್ಬೇಕು. ಎಲೆಕ್ಷನ್ ಬಂದಾಗ ಅದಕ್ಕೆ ಅಷ್ಟು ಬೇಗ ಮಾಡ್ತೀರಿ. ಎಲೆಕ್ಷನ್ ಬಂದಾಗ ಅಷ್ಟೊಂದು ಮಾಡ್ತೀರಿ ನೀವು ನೋಟಿಫೈ ಮಾಡಬೇಕು. ಇದು ಸಂಶೋಧನೆ ಒಟ್ಟು ನಿಮಗೆ ಬರುತ್ತೆ ಅಲ್ಲ. ಜವಾಬ್ದಾರಿ ಇರೋದು ನಾವು ಸ್ಥಳೀಯ ಸರ್ಕಾರ. ನೀವು ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಅಂತ ಕೆಲಸ ಯಾಕೆ ಹೇಳ್ತಾ ಇದ್ದೀನಿ ನಾವು ಅಲ್ಲಲ್ಲ ಅಲ್ರಿ, ಪಾಸ್ ಮಾಡೋದು ಸರಿ. ಒಟ್ಟಿಗೆ ಬಂದು ಆಕ್ಷೇಪಣೆ ಕೊಡಬೇಕು. ನೀವು ಮೀಡಿಯಾದಲ್ಲಿ ಬರ್ತಾ ಇದ್ದೀರಲ್ಲ. 60 ದಿನದೊಳಗೆ ಆಕ್ಷೇಪಣೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ನಾವು ಈಗಾಗಲೇ ತುಮಕೂರಲ್ಲಿ 300 ಜನಗಳನ್ನ ನಾವು ಮೇಲಲ್ಲಿ 300 ಜನಗಳನ್ನ ಆ ಕ್ಷಣದಲ್ಲಿ 300 ನಾವು ಮೇಲಲ್ಲಿ ಕಳಿಸಿದ್ವಿ ಕೇಂದ್ರ ಸರ್ಕಾರಕ್ಕೆ. ಇದು ನಮಗೆ ಕಸ್ತೂರಿ ರಂಗನ್ ವರದಿ ಬೇಡವೇ ಬೇಡ ಅಂತೇಳಿ. ಆದ್ರೆ ಸಂಬಂಧಪಟ್ಟವರು ಗ್ರಾಮ ಪಂಚಾಯತಿ ಮಾಡ್ಬೇಕದನ್ನ ಎಲ್ಲರಿಗೂ ತಿಳುವಳಿಕೆ ಜೊತೆಗೆ ಗ್ರಾಮ ಪಂಚಾಯತಿ ತಿಳುವಳಿಕೆ ಕೊಟ್ಟು ಒಂದು ನೋಟಿಫೈಡ್ ಮಾಡಿ ಎಲ್ಲರೂ ಬನ್ನಿ ಇಂಥ ತಿರಸ್ಕಾರ ಮಾಡೋಣ, ನಾವಲ್ಲಿ ಅಹವಾಲನ್ನು ನೀವು ಸ್ವೀಕಾರ ಮಾಡ್ತೀವಿ, ನಮ್ಮ ಮುಖೇನ ನಾವು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಅಹವಾಲನ್ನು ಕೊಡ್ತೀವಿ, ಕಸ್ತೂರಿ ರಂಗನ್ ವರದಿ ಬೇಡವೇ ಬೇಡ ಅನ್ನೋದನ್ನ. ಆದ್ರೆ ಆ ಪಂಚಾಯತಿಗಳು ಯಾವುವು ಮಾಡ್ತಾ ಇಲ್ಲ. ನಮ್ಮ ಪಂಚಾಯತಿ ಅಂತಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಯಾವುದೇ ಪಂಚಾಯತಿ ಮಾಡ್ತಾ ಇಲ್ಲ. ಜನಸಾಮಾನ್ಯರ ಮುಂದೆ ಮಾಡ್ಬೇಕಂತ ಬಿಟ್ರೆ ನಾವು ಮೊಟ್ಟ ಮೊದಲ ಬಾರಿ ನಮಗೆ ಗೊತ್ತಿರೋ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ತುಮರಿಯಲ್ಲಿ ಮೊದಲು ನಾವು ರೆಸಲ್ಯೂಷನ್ ಪಾಸ್ ಮಾಡಿದೀವಿ ಅಂತ. ಮತ್ತೊಂದು ಇವತ್ತೊಂದು ಖುಷಿಯಾದ ಸಂಗತಿಯನ್ನು ನಾವು ಹೇಳಬೇಕು. ನಾವು ಮೊನ್ನೆ MLA ಕೂಡ ನಾವು ಮೀಟ್ ಮಾಡಿದ್ವಿ. ನಾನೇ ಕೂಡ ಖುದ್ದ ಹೋಗಿ MLA ಈ ವಿಷಯ ಮಾತಾಡುವಾಗ ಇವತ್ತು ಮೀಟಿಂಗ್ ಅಂತ ಬೇರೆ, ಇವತ್ತು IPL ಮೀಟಿಂಗ್ ಆಗ್ತದೆ. ನಮ್ಮ ಭಾಗದವರು ಈ ಕಡೆ ಎಲ್ಲರೂ ಹೋಗಿರ್ಬೋದು, ತುಂಬಾ ಜನ ಹೋಗಿದ್ದಾರೆ. ಇದು ಒಂದು ಆಶಾಭಾವನೆ ನಮಗಿದೆ. ಇವತ್ತು ಮೀಟಿಂಗ್ ನಡೀತಾ ಇದೆ. ಜನಸಾಮಾನ್ಯ ಹೆಚ್ಚೆದ್ದಾಗ ಇವತ್ತು MLA ಕೂಡ ಖುದ್ದಾಗಿ ಮೀಟಿಂಗ್ ಅನ್ನು ಕರೆದ್ಬಿಟ್ಟು ಇವತ್ತು ಮೀಟಿಂಗ್ ನಡೀತಾ ಇದೆ. ಕೂಡ ನಮ್ಮ ಭಾಗದಲ್ಲ ಹೋಗ್ಯಾರ. ಯಾಕೆ ಹೋದ್ರು ಅಂತ ಹೇಳಿದ್ರೆ ನಾವು ಹೋರಾಟ ಮಾಡಿದ್ರೆ ಮಾತ್ರ ಹೋಗಿದ್ದವ್ರು, ಇಲ್ಲಾಂದ್ರೆ MLA ಕೂಡ ನಮಗೆ ಹೇಳಿಲ್ಲ ನೀವ್ ಹಿಂಗ್ ಮಾಡಿ ನಾವ್ ಇದೀವಿ ನಿಮ್ ಭಾಗಕ್ಕೆ, ನಾವೆಲ್ಲ ಸತ್ತೋಗಿಲ್ಲ, ನಾವೆಲ್ಲ ಇದೀವಿ ಅಂತೇಳಿ ಯಾರು ಹೇಳಿಲ್ಲ. ಒಬ್ಬ ಪ್ರತಿನಿಧಿಗಳು ಹೇಳಲಿಲ್ಲ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಬದುಕೋದಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕೋ ಹಾಕಿಲ್ಲ. ರೈತರು ಯಾಕೆ ಹೇಳಿರ್ತದೆ? ಪ್ರತಿಯೊಬ್ಬ ಮನುಷ್ಯನಿಗೆ ಕುಡಿಲಿಕ್ಕೆ ನೀರು ಬೇಕು, ಬದುಕಲಿಕ್ಕೆ ಭೂಮಿ ಬೇಕು, ಕರೆಂಟ್ ಬೇಕು, ದಾರಿ ಬೇಕು. ಏನ್ ಮಾಡ್ತಾ ಇದ್ರಿ? ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಕೇಳಲ್ಲ, ಸರ್ಕಾರ ಅಧಿಕಾರಿಗಳು ನೀವು ಕೇಳಲ್ಲ. ನಾವ್ ನಮ್ಗೆ ಏನ್ ಮಾಡ್ಬೇಕು ನಾವು ಅದನ್ನ? ಸಹಾಯಕಾರ ಬಿಡ್ತೀರ ನೀವು, ಸಾಯಬೇಡಿ. ಸತ್ರ ನೀವು ಸಾಯಂಗಿಲ್ಲ ನೀವು. ಮತ್ತೆ ಏನ್ ಮಾಡ್ಬೇಕು? ಜನ ಏನ್ ಮಾಡ್ಬೇಕು? ಒಂದು ಭೂಮಿ ಒಂದು ಹಕ್ಕು ಕೊಡಲ್ಲ, ಸರ್ಕಾರಿ ಅಧಿಕಾರಿಗಳ ಕೆಲಸ ಮಾಡಲ್ಲ, ಪ್ರತಿನಿಧಿಗಳ ಕೆಲಸ ಮಾಡಲ್ಲ, MLAಗಳ ಕೆಲಸ ಮಾಡಲ್ಲ, MP ಗಳ